ಕರ್ನಾಟಕ ವಿಧಾನಸಭೆ ಇತಿಹಾಸದಲ್ಲಿ ಆ ಉನ್ನತವಾದ ಸ್ಥಾನ ಸಭಾಪತಿಗಳ ಕುರ್ಚಿ ಮೇಲೆ ಕೂತಿದ್ದಂತಹ ಒಬ್ಬ ದಲಿತ ಸಮಾಜದ ವ್ಯಕ್ತಿ, ಹಿರಿಯ ಶಾಸಕರು ಲಮಾಣಿಯವ್ರ ಬಗ್ಗೆ ನೀವು ಮುಚ್ಕೊಂಡು ಹೋಗೋ ಅನ್ನೋ ಮಾತನ್ನ ಆಡ್ತೀರಿ. ಅಧಿಕಾರದ ಮದ ಪಿತ್ತ ನಿಮಗೆ ನೆತ್ತಿಗೇರಿದೆ. ಇನ್ನು ಎಷ್ಟೊತ್ತು ಬೇಕು? ನಾನು ಎಷ್ಟು ಹೋಗ್ಬಿಡ್ತೀನಿ ಅಷ್ಟೇ. ಕೊಟ್ಕೋಬೋದ್ರಿ. ನೀವು ಎಷ್ಟೊತ್ತು ಮಾತಾಡ್ತೀರಿ ಹೇಳ್ರಿ, ಎಷ್ಟೊತ್ತು ಮಾತಾಡ್ತೀರಿ? ಸ್ವಲ್ಪ ಘನತೆ ಗೌರವ ಬೇಕು. ಅಲ್ಲ, ಎಷ್ಟೊತ್ತು ಮಾತಾಡ್ತೀರಿ? ಕೂತ್ಕೊಳಕ್ಕವೆ ನೀವೇ ಕ್ಷಮೆ ಕೇಳ್ತೀರಿ. ಇವತ್ತು ನಿಜವಾದ ವಲಸಿಗ ಕುರಿ ಕಾಯುವಂಥವ್ರು ನಮ್ಮ ಕುರುಬ ಸಮಾಜದ ಬಂಧುಗಳು, ಯಾದವ ಸಮಾಜದ ಬಂಧುಗಳು, ಅವ್ರಿಗೇನೋ ಒಂದು ಅನುಕೂಲ ಮಾಡಿಕೊಡ್ಬೇಕು ಅನ್ನೋ ನಿಟ್ಟಿನಲ್ಲಿ ನಿಮ್ಮದೇ ಸರ್ಕಾರ ಅವ್ರಿಗೆ ಭದ್ರತೆಯನ್ನು ಒದಗಿಸ್ಬೇಕು ಅಂತೇಳಿ ಕಾನೂನು ತರಲಿ ಕೊಟ್ಟರೆ ವಿಧಾನಸಭೆಯಲ್ಲಿ ಎದ್ದೇಳ್ತೀರಿ, ನಾವು ಕುರಿ ಕಾಯ್ತೀವಿ, ನಮಗೂ ಕೊಡಿ ಅಂತ ಕೇಳ್ತೀವಿ. ಸ್ವಾಮಿ, ನಾನು ಯಾವುದೇ ಸಮಾಜದ ವಿರುದ್ಧ, ಜಾತಿ ಪರವಾಗಿ, ಜಾತಿ ವಿರುದ್ಧವಾಗಿ ಮಾತನಾಡ್ತಾ ಇಲ್ಲ. ಆದರೆ ಈ ಸಮಾಜದ ಕಟ್ಟ ಕಡೆ ಪ್ರಜೆಗಳು ಕೂಡ ನೆಮ್ಮದಿಯಿಂದ, ಸುಖ ಶಾಂತಿಯಿಂದ ಬದುಕಬೇಕಲ್ವೇ, ಬಾಳ್ಬೇಕಲ್ವೇ? ಅಂತ ಶೋಷಿತ ವರ್ಗಗಳಿಗೆ ಏನಾದ್ರು ಬಲ ತುಂಬುವಂತ ಪ್ರಯತ್ನ ಮಾಡಿದ್ರೆ ನಾವು ಪಕ್ಷಾತೀತವಾಗಿ ಸ್ವಾಗತ ಮಾಡ್ತಾ ಇದ್ದೇವೆ. ನೀವು ಅದೇ ಪಕ್ಷದಲ್ಲಿ ವಿರೋಧ ಮಾಡ್ತಾ ಇದ್ದೀರಿ. ಈಗಾಗಲೇ ಜನಗಳು ಇದನ್ನ ಗಮನಿಸ್ತಾ ಇದ್ದಾರೆ.